ಎಂಐಎಂ ಶಾಸಕ ಓವೈಸಿಯ ವಿವಾದಾತ್ಮಕ ಹೇಳಿಕೆಗೆ ವಿಎಚ್ಪಿ ಮುಖಂಡ ಪ್ರವೀಣ್ ತೊಗಾಡಿಯಾ ಅಷ್ಟೇ ಉಗ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಮೂಲಕ ತಾವು ವಿವಾದಕ್ಕೆ ಸಿಲುಕಿದ್ದಾರೆ. ಬರೀ 15 ನಿಮಿಷ ಪೊಲೀಸರು ಸುಮ್ಮನಿದ್ರೆ ಹಿಂದೂಗಳನ್ನ ನಿರ್ನಾಮ ಮಾಡಿಬಿಡ್ತೀವಿ ಅಂತ ಓವೈಸಿ ಹೇಳಿದ್ದ. ಇದಕ್ಕೆ ಪ್ರತಿಕ್ರಿಯಿಸಿರುವ ತೊಗಾಡಿಯಾ, ನಾಯಿಯೊಂದು ತನ್ನನ್ನ ತಾನು ಸಿಂಹ ಅಂದ್ಕೊಂಡಿದೆ. ಈ ಭ್ರಮೆಯಲ್ಲಿಯೇ ಅಂತಹ ಮಾತನಾಡಿದೆ. ಆದರೆ ಕಳೆದ 20 ವರ್ಷಗಳಲ್ಲಿ ಪೊಲೀಸರು ಸುಮ್ಮನಿದ್ದಾಗ ಏನಾಗಿದೆ ಅನ್ನೋದು ಗೊತ್ತಿಲ್ವೇ? ನಮ್ಮ ದುರ್ಗಾ ಭವಾನಿ ಕೈಯಲ್ಲಿ ಪ್ರೆಷರ್ ಕುಕ್ಕರ್ ಆಗಲಿ ವಾಷಿಂಗ್ ಮಿಷಿನ್ ಆಗಲಿ ಇಲ್ಲ, ಅಲ್ಲಿರೋದು ತ್ರಿಶೂಲ. ಇದು ನಾಯಿಗಳಿಗೆ ಗೊತ್ತಿರಲಿ ಅಂತ ತೊಗಾಡಿಯಾ ಹೇಳಿದ್ದಾರೆ. ಪೊಲೀಸರು ಸುಮ್ಮನಿದ್ದಾಗಲೆಲ್ಲ ಸತ್ತಿರೋದು ಹಿಂದೂಗಳಲ್ಲ, ಇದಕ್ಕೆ ಇತಿಹಾಸವೇ ಸಾಕ್ಷಿ. ಅಸ್ಸಾಂ ಗಲಭೆಯಲ್ಲಿ 3,000 ಜನ ಹತರಾಗಿದ್ರು. ಬಿಹಾರದ ಭಗಲ್ಪುರದಲ್ಲಿ ಗಲಭೆಯಲ್ಲೂ ಗಂಗಾ ನದಿ ಹೆಣಗಳಿಂದ ತುಂಬಿ ಹೋಗಿತ್ತು. ಗುಜರಾತ್ನ ಮೊರದಾಬಾದ್ನ ಹಾಗೂ ಮೀರತ್ ಗಲಭೆಗಳಲ್ಲಿ ಅಪಾರ ಸಂಖ್ಯೆಯ ಸಾವು ನೋವಾಗಿತ್ತು. ಇಷ್ಟೂ ಗಲಭೆಗಳಲ್ಲಿ ಒಬ್ಬ ಹಿಂದುವೂ ಸತ್ತಿಲ್ಲ. ಈ ಎಲ್ಲ ಗಲಭೆಗಳಲ್ಲೂ ಪೊಲೀಸರು ಸುಮ್ಮನಿದ್ರು. एक बार पुलिस हट गई आसाम में, वो स्थान का नाम है नेली। अरे मेरे भाइयों, फिर तो क्या हुआ, लाशों का ढेर लग गया। गिनी तो 3,000 से ज्यादा लाशें थी, उनमें मियां हिंदू की लाश एक भी नहीं थी। अरे मेरे भाइयों, ऐसा 20 साल पहले बिहार के भागलपुर में हुआ। फिर तो क्या हुआ, भागलपुर के नजदीक गंगा बहती है, गंगा में लाशें ही लाशें दिखाई देने लगी। गिन नहीं पाए, सागर तक बह गई, उनमें एक भी लाश हिंदू की नहीं थी। ऐसा ही यूपी में मेरठ में मुरादाबाद में हुआ। अरे गुजरात में पुलिस खड़ी थी, देखो क्या हुआ। इसलिए पुलिस को हटा दो, कहने वाले तुम्हारे सपने भूल जाओ। जिनके पुरखों के रक्त सिराओं में शौर्य का लौह बह रहा है, उनके वंशज आज हिंदू के नाते खड़े हैं। कायरों के वंशज तो हमारा धर्म छोड़कर वहां चले गए हैं। जो कायर थे, डरपोक थे, उनके वंशज ही हमारे धर्म में नहीं है। जिनको हल्दी घाटी खेलना था, जिनको सरहिंद के किला के दीवार में गुरु गोविंद सिंह के पुत्र बनकर मरना था, जिनको जौहर की ज्वाला जलानी थी, जिनको पानीपत का युद्ध का मैदान अपने रक्त से भर देना था, वो वीरों के वंशज आज धरती पर हिंदू के नाते हम जिंदा है। जिनमें लड़ने का साहस नहीं था, वो कायरों की औलाद हमारा धर्म छोड़कर चली गई है। तुम हमें क्या चुनौती दोगे? हिंदू धर्म कोई कायरों का धर्म नहीं है, वह तो अपने हाथों में धारण करने वाली मां दुर्गा भवानी का धर्म है। हमने अपनी माताओं के हाथ में वेलन देखा होगा। ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಧು ಅವರಿಂದ. ಮಧು, ಭಾರತ ಅಂದ್ರೇನೆ ಅದು ಭಾವೈಕ್ಯತೆಗೆ ಪ್ರತೀಕ. ಆದರೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಬ್ಬೊಬ್ಬರು ಇದನ್ನ ಒಡಿಬೇಕು ಅಥವಾ ಜನರ ದೃಷ್ಟಿಯಲ್ಲಿ ನಾವು ದೊಡ್ಡವರಾಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಒಂದು ಉದಾಹರಣೆ ಓವೈಸಿ, ಈಗ ಅವರಿಗೆ ವಿರುದ್ಧವಾಗಿ ತೊಗಾಡಿಯಾ ತಮ್ಮ ಉಗ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ ತೊಗಾಡಿಯಾ?
ಭವನ, ನಿಮ್ಮ ಒಂದು ಅಭಿಪ್ರಾಯ ಖಂಡಿತ ಸರಿಯಾಗಿದೆ. ಯಾಕಂದ್ರೆ ಪ್ರತಿ ಸಮುದಾಯಗಳಲ್ಲೂ ಕೂಡ ಈ ರೀತಿ ಒಂದು ಸಮುದಾಯವನ್ನ ಉದ್ರೇಕಗೊಳಿಸುವಂತ ಅಥವಾ ಒಂದು ಏನು ಆ ಸಮುದಾಯದಲ್ಲಿ ಕೋಮು ಸಾಮರಸ್ಯವನ್ನ ಕದಡುವಂತ ಒಂದು ಬೆಳವಣಿಗೆಗಳು ನಡೀತಾನೆ ಇರ್ತವೆ ಇತಿಹಾಸನ ಸಾಕ್ತಿದ್ದಕ್ಕೆ. ಅದೇ ರೀತಿ ಓವೈಸಿ ಕೂಡ ಕಳೆದ ಡಿಸೆಂಬರ್ 22ರಂದು ಏನು ಒಂದು ಉಗ್ರವಾದ ಹೇಳಿಕೆ ನೀಡಿದ್ದ, ಆ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿ, ಸುಮೋಟೋ ಪ್ರಕರಣ ದಾಖಲಾಗಿ ಎಷ್ಟೆಲ್ಲ ಒಂದು ದೇಶವ್ಯಾಪಿ ಖಂಡನೆ ವ್ಯಕ್ತ ಆಗಿತ್ತು. ಅದಾದ ಎಕ್ಸಾಕ್ಟ್ 1 ತಿಂಗಳಿಗೆ ಸರಿಯಾಗಿ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಬೋಕರ್ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಒಂದು ಸಾರ್ವಜನಿಕ ಸಮಾರಂಭ. ಆ ಸಮಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರವೀಣ್ ತೊಗಾಡಿಯಾ ಅವರು ಅಷ್ಟೇ ಉಗ್ರವಾಗಿ ಆ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಆ ಹೇಳಿಕೆಯಲ್ಲಿ ಒಂದು ವಿಶೇಷತೆ ಏನಂದ್ರೆ, ಅಲ್ಲಿ ಆತ ಓವೈಸಿ ಏನ್ ಹೇಳಿದ್ದ ಅಂದ್ರೆ, ನೇರವಾಗಿ ಹಿಂದೂಗಳನ್ನ ಆತ ಟಾರ್ಗೆಟ್ ಮಾಡಿದ್ದ. ಹಿಂದೂಗಳು ಅನ್ನೋದನ್ನ ತನ್ನ ಭಾಷಣದ ಉದ್ದಕ್ಕೂ ಪ್ರತಿ ಬಾರಿ ಮಾತಾಡುವಾಗ್ಲೂ ಕೂಡ ಉಲ್ಲೇಖಿಸ್ತಾನೆ ಹೋಗಿದ್ದ. ಬರೀ 15 ನಿಮಿಷ ಪೊಲೀಸರು ಸುಮ್ಮನಿದ್ರೆ ಸಾಕು, ಇಡೀ ಹಿಂದೂಗಳನ್ನ ನಾವು ನಿರ್ನಾಮ ಮಾಡ್ಬಿಡ್ತೇವೆ ಅನ್ನುವಂತ ಒಂದು ಉಗ್ರವಾದಂತ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಇಲ್ಲಿ ಪ್ರವೀಣ್ ತೊಗಾಡಿಯಾ ಅವರು ತುಂಬಾ ಏನು ಜಾಣ್ಮೆಯಿಂದ, ಎಷ್ಟು ನಾಜೂಕಿನಿಂದ ಒಂದು ಅಷ್ಟೇ ಉಗ್ರವಾದ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದ್ರೆ, ಎಲ್ಲೂ ಕೂಡ ಇವರು ಮುಸ್ಲಿಮರು ಅನ್ನುವಂತ ಒಂದು ಪದಗಳನ್ನ ಬಳಸಿಲ್ಲ. ಆದ್ರೆ ಇವರು ಕೂಡ ಮತ್ತೊಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದು ಓವೈಸಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಹೈದರಾಬಾದ್ ನಲ್ಲಿ ಒಂದು ನಾಯಿ ಇದೆ, ನಾಯಿ ಅನ್ನೋ ಒಂದು ಪದವನ್ನ ಬಳಸಿದ್ದಾರೆ. ಆ ನಾಯಿ ತನ್ನನ್ನ ತಾನು ಸಿಂಹ ಅಂತ ಭಾವಿಸ್ಕೊಂಡಿದೆ, ಆ ಭಾವನೆಯಲ್ಲಿ ಅದು ಮಾತನಾಡ್ತಾ ಇದೆ. ಅದೇ ಭಾವನೆಯಲ್ಲಿ ಅದು ಬರೀ 15 ನಿಮಿಷ ಕೊಡಿ, ಪೊಲೀಸರು ಸುಮ್ಮನಿರಿ, ನಾವು ನಿರ್ನಾಮ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆ 15 ನಿಮಿಷ ಇಡೀ ಇತಿಹಾಸದುದ್ದಕ್ಕೂ ಪೊಲೀಸರು ಕಳೆದ 20 ವರ್ಷಗಳಲ್ಲಿ ನಡೆದಂತ ಹಲವಾರು ಸಂಘರ್ಷಗಳಲ್ಲಿ ಪೊಲೀಸರು ಸುಮ್ಮನಿದ್ದಾಗ ಸತ್ತಿರೋದು ಹಿಂದೂಗಳಲ್ಲ ಅನ್ನುವಂತ ಒಂದು ಮಾತನ್ನ ಪ್ರವೀಣ್ ತೊಗಾಡಿಯಾ ಅವರು ಹೇಳಿದ್ದಾರೆ. ಈ ಮೂಲಕ ಅವರು ಪರೋಕ್ಷವಾಗಿ ಓವೈಸಿ ಹೇಳಿಕೆಗೆ ನೇರವಾಗಿ ಏನು ಒಂದು ಟಾಂಗ್ ಕೊಡೋದಲ್ಲದೆ ಪರೋಕ್ಷವಾಗಿ ಮುಸ್ಲಿಂ ಸಮುದಾಯವನ್ನ ಕೆಣಕಿದ್ದಾರೆ. ಇದಾದ ಒಂದು ವಾರದ ಒಳಗಡೆನೆ ಆ ಒಂದು ಸಾಮಾಜಿಕ ತಾಣಗಳಲ್ಲಿ ಅವರ ಭಾಷಣವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಭಾಷಣಗಳು ಒಂದ್ ರೀತಿ ವೈರಲ್ ಎಲ್ಲಾ ಕಡೆ ವ್ಯಾಪಿಸ್ಕೊಂಡ ನಂತರ ಇವಾಗ ಏನು ಹೈದರಾಬಾದ್ ನಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ನಾಂದೇಡ್ ನಲ್ಲಿ ಯಾವುದೇ ರೀತಿಯ ಒಂದು ಪ್ರಕರಣ ದಾಖಲಾಗಿಲ್ಲ ಇದುವರೆಗೆ. ಓಕೆ ಮಧು, ಧನ್ಯವಾದ ಮಾಹಿತಿಗಾಗಿ. ಒಟ್ಟಾರೆ ನಾಯಕರ ಪಾಡು, ಜನಸಾಮಾನ್ಯರ ಪಾಡೇನೋ ಗೊತ್ತಿಲ್ಲ, ಆದರೆ ನಾಯಕರು ಕೋಮು ಗಲಭೆಯನ್ನ, ಕೋಮು ಸಂಘರ್ಷವನ್ನ ಉಂಟು ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ.